ನಮಸ್ಕಾರ ಸ್ನೇಹಿತರೆ, ಇವತ್ತು ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಇದು ನೋಡೋದಕ್ಕಷ್ಟೇ ಅಲ್ಲ, ತಿನ್ನೋದಕ್ಕೂ ಅಷ್ಟೇ ತುಂಬಾ ಕ್ರೀಮಿಯಾಗಿ ಸಖತ್ತಾಗಿರುತ್ತೆ. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಹಾಗಾದರೆ ಯಾಕೆ ತಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ನೋಡಿ. ಮೊದಲಿಗೆ ನಾನು ಸ್ವೀಟ್ ಪಂಪ್ಕಿನ್ನ ಈ ರೀತಿ ಕಟ್ ಮಾಡಿಕೊಂಡು ಬೀಜನೆಲ್ಲ ತೆಗೆದು ಈ ರೀತಿ ಒಂದು ಸ್ಟೀಮರಲ್ಲಿ ಇಟ್ಕೋತಾ ಇದ್ದೀನಿ. ಸ್ಟೀಮರ್ ಇಲ್ಲಾಂದ್ರೂ ಪರವಾಗಿಲ್ಲ, ಈ ಥರ ಸೋದಿಸೋದು ಇರುತ್ತಲ್ಲ ಅದರಲ್ಲಿ ಇಟ್ಕೊಂಡ್ರೂ ಆಯಿತು. ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹೆಸಳನ್ನ ಬಿಡಿಸಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಬೆಳ್ಳುಳ್ಳಿ ಆದರೆ ಸಾಕು, ಅಥವಾ ಸಣ್ಣದಿದ್ದರೆ ಒಂದು ಪೂರ್ತಿ ಬೆಳ್ಳುಳ್ಳಿನ ಸಿಪ್ಪೆ ಸುಳ್ದು ಈ ಕುಂಬಳಕಾಯಿ ಜೊತೆನೇ ಇಟ್ಕೊಂಡು ಈಗ ಇದನ್ನು ಒಂದು 10ರಿಂದ 15 ನಿಮಿಷ ಇದನ್ನು ಸ್ಟೀಮ್ ಮಾಡಿ ಇಟ್ಕೋತಾ ಇದ್ದೀನಿ. ಎಲ್ಲಿವರೆಗೂ ಸ್ಟೀಮ್ ಮಾಡಬೇಕು ಅಂದರೆ ಆ ಪಂಪ್ಕಿನ್ ಅಂದರೆ ಕುಂಬಳಕಾಯಿ ಏನಿದೆ ಅದು ತುಂಬ ಸಾಫ್ಟಾಗಿ ಬೆಂದಿರಬೇಕು, ಅಲ್ಲಿವರೆಗೂ ಇದನ್ನು ಸ್ಟೀಮ್ ಮಾಡ್ಕೊಳ್ಳಿ. ಸ್ಟೀಮ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ನೀವು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊತೀರ ಅಂದರೂ ಪರವಾಗಿಲ್ಲ, ತಪ್ಪಲೆಲ್ಲಿ ಹಾಕಿ ಬೇಯಿಸ್ಕೊಂಡು ನಂತರ ಅದನ್ನು ಸೋದಿಸ್ಕೊತೀನಿ ಬಸ್ಕೊತೀನಿ ಅಂದ್ರೂ ಆಯಿತು, ನಿಮ್ಮ ಇಷ್ಟ. ನಾನಿಲ್ಲಿ ಸ್ಟೀಮ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಕುಂಬಳಕಾಯಿ ಎಲ್ಲ ಸಾಫ್ಟಾಗಿದೆ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕೂಡ ಅಷ್ಟೇ ಚೆನ್ನಾಗಿ ಬೆಂದಿದೆ ಸ್ಟೀಮಲ್ಲೇ. ಈಗ ನೆಕ್ಸ್ಟ್ ಇದನ್ನೊಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ಬಿಸಿ ಇರಬೇಕಾದ್ರೆ ಮಿಕ್ಸಿ ಜಾರ್ಗೆ ಹಾಕೋದಕ್ಕೆ ಹೋಗಬಾರ್ದು. ಒಂದು ಸ್ವಲ್ಪ ತಣ್ಣಗೆ ಆದಮೇಲೆ ಒಂದು ಸ್ಪೂನ್ ಅಥವಾ ಚಾಕು ತೊಗೊಂಡು ಅದರೊಳಗಡೆ ಇರುವಂಥ ತಿರುಳನ್ನೆಲ್ಲನೂ ನಾನು ಪಲ್ಪ್ನ ಒಂದು ಮಿಕ್ಸಿ ಜಾರ್ಗೆ ಈ ರೀತಿ ಹಾಕೋತಾ ಇದ್ದೀನಿ. ನೋಡಿ, ಕುಂಬಳಕಾಯಿ ಎಲ್ಲ ಬೆಂದಿರೋದ್ರಿಂದ ಆರಾಮಾಗಿ ಬಂದ್ಬಿಡುತ್ತೆ. ನಾನಿಲ್ಲಿ ಫುಲ್ ಕುಂಬಳಕಾಯಿನ ಹಾಕ್ಕೊಂಡಿಲ್ಲ, ಒಂದು ಅರ್ಧ ಕುಂಬಳಕಾಯಿನ ತೊಗೊಂಡಿದ್ದೀನಿ. ಅಂದರೆ ಬೇಯಿಸಿರೋದ್ರಲ್ಲಿ ಅರ್ಧನ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಫುಲ್ಲು ನೈಸಾಗಿ ಪೇಸ್ಟ್ ಮಾಡ್ಕೊಬೇಕು. ನೋಡಿ ಇದಾಗಿದೆ ನೋಡಿ, ಈ ರೀತಿ ಕ್ರೀಮಿಯಾಗಿ ಫುಲ್ಲು ನೈಸಾಗಿ ಪೇಸ್ಟ್ ಆಗಬೇಕು. ಸೊ ಈಗ ಇದನ್ನು ಸೈಡಿಗೆ ತೆಗೆದಿಟ್ಕೊಳ್ಳೋಣ. ಮತ್ತು ಒಂದು ಬೌಲ್ಗೆ ನಾನು 1 ಕಪ್ನಷ್ಟು ಗೋಧಿ ಹಿಟ್ಟನ್ನು ತೊಗೊತಾ ಇದ್ದೀನಿ. ಗೋಧಿ ಹಿಟ್ಟು ಇಲ್ಲ ಅಂದರೆ ನೀವು ಮೈದಾ ಹಿಟ್ಟು ಕೂಡ ತೊಗೋಬೋದು. ಮೈದಾ ಹಾಕಿದ್ರೆ ತುಂಬ ಸಾಫ್ಟ್ ಮತ್ತು ಚ್ಯೂವಿಯಾಗಿ ಇರುತ್ತೆ ಪಾಸ್ತಾ. ಬಟ್ ನಾನಿಲ್ಲಿ ಹೆಲ್ದಿ ವೈಸ್ ಆಗೋರೋದ್ರಿಂದ ನಾನು ಮೈದಾ ಬದಲು ಗೋಧಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ನಿಮ್ಮ ಇಷ್ಟ, ನೀವು ಗೋಧಿ ಆದರೂ ಉಪಯೋಗಿಸ್ಬೋದು ಅಥವಾ ಮೈದಾ ಆದರೂ ಉಪಯೋಗಿಸ್ಬೋದು, ಅಥವಾ ಎರಡು ಕೂಡ ಅರ್ಧ ಅರ್ಧ ತೊಗೋಬೋದು. ಈಗ ಅದಕ್ಕೇ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಕುಂಬಳಕಾಯಿದು ಪೇಸ್ಟು, ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಹಾಗೆ ಒಂದು ಸ್ವಲ್ಪ ಎಣ್ಣೆನೂ ಕೂಡ ಹಾಕ್ಕೊಂಡು ನೀರೇನೂ ಹಾಕ್ದಿರಾನೆ ಆ ಕುಂಬಳಕಾಯಿ ಪ್ಯೂರಿದಲ್ಲೇ ಹಿಟ್ಟನ್ನೆಲ್ಲ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ನಿಮ್ಗೇನಾದರೂ ತುಂಬ ಗಟ್ಟಿ ಆಯಿತು ಅನಿಸಿದ್ರೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ, ಪರವಾಗಿಲ್ಲ. ನೀವು ಒಂದೇ ಸತಿನೇ ಎಲ್ಲ ಕುಂಬಳಕಾಯಿ ಪೀಸಸ್ನು ಕೂಡ ರುಬ್ಕೋಬೋದು, ತೊಂದರೆ ಇಲ್ಲ. ನಾನಿಲ್ಲಿ ಅರ್ಧ ಮಾತ್ರ ರುಬ್ಬಿ ಹಿಟ್ಟಿಗೆ ಕಲಸಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಅರ್ಧ ಮಿಕ್ಸಿದ್ನಲ್ಲ ಅದನ್ನು ನಾನಿಲ್ಲಿ ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದ್ರ ಜೊತೆನೇ ನಾನು ಬೇಯಿಸಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿನೂ ಹಾಕ್ಕೊಂಡು ಈಗ ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಈಗ ಗೊತ್ತಾಯ್ತಾ ನಾನು ಯಾಕೆ 2 ಸತಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಅಂತ. ಹಿಟ್ಟಿಗೆ ನಾವು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕೋದಕ್ಕೆ ಹೋಗಬಾರ್ದು. ಇದು ಸಾಸ್ ಮಾಡ್ಕೊಳೋದಕ್ಕೋಸ್ಕರ ಅಷ್ಟೇ, ಪಂಪ್ಕಿನ್ ಸಾಸ್ ಮಾಡ್ಕೊಳೋದಕ್ಕೋಸ್ಕರ ಈ ಥರ ಸಪ್ರೇಟಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದೊಂದು 10ರಿಂದ 15 ನಿಮಿಷ ನೆಂದಿದೆ ಚೆನ್ನಾಗಿ. ಈಗ ನೆಕ್ಸ್ಟ್ ಇನ್ನೊಂದು ಸತಿ ನಾವು ಇದನ್ನು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಉದ್ದುದ್ದಿಗೆ ಮಾಡ್ಕೋಬೇಕು. ಇದರಿಂದ ನಾವು ಸಣ್ಣ ಸಣ್ಣ ಪುಟ್ಟು ಪಂಪ್ಕಿನ್ಸ್ನ ಮಾಡ್ಕೊಳೋದು. ಏನೂ ಜಾಸ್ತಿ ಕಷ್ಟ ಅಲ್ಲ, ತುಂಬಾ ಸುಲಭ. ನೋಡಿ ಈ ರೀತಿ ನಾನು 2 ರೋಲ್ನ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಚಾಕು ಸಹಾಯದಿಂದ ಪುಟ್ ರೌಂಡ್ಸ್ನಾಗಿ ಈ ಥರ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಯಾವ ಸೈಜ್ ಇಷ್ಟನೋ ಆ ಸೈಜಲ್ಲಿ ಮಾಡ್ಕೋಬೋದು. ಬಟ್ ಈ ರೀತಿ ಪುಟ್ಟದೇ ಮಾಡಿಕೊಂಡ್ರೆ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ತುಂಬ ದೊಡ್ಡ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಈ ಸೈಜಲ್ಲಿ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟ್ ಈ ಒಂದು ಟೂತ್ ಪಿಕ್ನ ತೊಗೊಂಡು ಈ ರೀತಿ ನೋಡಿ ನಾನು ತೋರಿಸ್ತಿರೋ ರೀತಿಯಲ್ಲಿ ಅದರ ಮೇಲೆ ಒತ್ಕೊಂಡು ಈ ರೀತಿ ಕುಂಬಳಕಾಯಿ ಶೇಪ್ನ ಮಾಡ್ಕೊಳ್ಳಿ. ಇದನ್ನು ಟೂತ್ ಪಿಕ್ಕಲ್ಲಿ ಕೂಡ ಮಾಡ್ಕೋಬೋದು. ನೆಕ್ಸ್ಟ್ ಇನ್ನೊಂದು ವಿಧಾನ ಇದೆ, ಅದು ನಾನು ತೋರಿಸ್ತೀನಿ ಯಾವ ರೀತಿ ಅಂತ. ನಿಮಗೆ ಯಾವುದು ಸುಲಭ ಅನಿಸುತ್ತೋ ಅದರಲ್ಲಿ ನೀವು ರೆಡಿ ಮಾಡ್ಕೋಬೋದು. ನೋಡಿ ಈ ರೀತಿ ಟೂತ್ ಪಿಕ್ನಲ್ಲಿ ಈ ರೀತಿ ನೀಟಾಗಿ ಶೇಪ್ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ಮಧ್ಯದಲ್ಲಿ ಒಂದು ಕುಂಬಳಕಾಯಿ ಬೀಜನ ಇಟ್ಕೋತಾ ಇದ್ದೀನಿ. ಪಂಪ್ಕಿನ್ ಸೀಡ್ ಅಂತ ಹೇಳ್ತಾರಲ್ಲ ಅದು. ಸನ್ಫ್ಲವರ್ ಸೀಡ್ ಕೂಡ ಇಟ್ಕೋಬೋದು, ಬಟ್ ಇದು ಪಂಪ್ಕಿನ್ ಡಿಸೈನರ್ ಇರೋದ್ರಿಂದ ಪಂಪ್ಕಿನ್ ಸೀಡ್ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ನಿಮಗೆ ಯಾವುದು ಅನುಕೂಲ, ಯಾವುದು ಮನೆಯಲ್ಲಿ ಈಸಿಯಾಗಿ ಅವೈಲಬಲ್ ಇದೆ ಅದನ್ನು ನೀವು ಆರಾಮಾಗಿ ಪಂಪ್ಕಿನ್ ತೊಟ್ಟು ಥರ ನೀವು ಜೋಡಿಸ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ ಇನ್ನೊಂದು ಕೂಡ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡೋಕ್ಕೆ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ? ಮಾಡೋದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ. ಅದು ನೋಡ್ತಾ ಇದ್ರೇ ಎಷ್ಟು ಖುಷಿ ಆಗುತ್ತೆ. ನೋಡಿ ಎಷ್ಟು ಕ್ಯೂಟಾಗಿ ರೆಡಿ ಆಯಿತು ಅಂತ. ಇದೇ ರೀತಿ ಎಲ್ಲನೂ ಮಾಡ್ಕೋಬೇಕು. ನಾನು ಇನ್ನೊಂದು ವಿಧಾನ ತೋರಿಸ್ತೀನಿ ನೋಡಿ. ನಿಮಗೆ ಟೂತ್ ಪಿಕ್ಕಿಂದ ತುಂಬ ಲೇಟ್ ಆಗುತ್ತೆ ಬೇಡ ಅಂದರೆ ಆರಾಮಾಗಿ ಈ ರೀತಿ ಚಾಕು ತೊಗೊಂಡು ಈ ರೀತಿ ಮಾರ್ಕ್ ಮಾಡ್ಕೋಬೋದು. ನೋಡಿ ಚಾಕುದಲ್ಲಿ ಮಾಡೋದು ಇನ್ನೂ ತುಂಬ ಸುಲಭ. ಆರಾಮಾಗಿ ಮಾರ್ಕ್ಸ್ ಅನ್ನೋದು ಆಗ್ಬಿಡುತ್ತೆ ಪಂಪ್ಕಿನ್ ಶೇಪಲ್ಲಿ. ನೋಡಿ ಈ ರೀತಿ
ನೋಡಿ ಎಷ್ಟು ಬೇಗ ಆಯಿತು ಅಂತ. ನಿಮಗೆ ಯಾವ್ದು ಈಸಿ, ಯಾವ್ದು ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ ನಿಮ್ಮ ಕಂಫರ್ಟಬಲ್ ನೋಡಿಕೊಂಡು ಟೂತ್ಪಿಕ್ ಅಥವಾ ಚಾಕು ಸಹಾಯದಿಂದ ಈ ರೀತಿ ಎಲ್ಲ ಪಂಪ್ಕಿನ್ಸ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನೆಲ್ಲನೂ ಒಂದು ಪ್ಲೇಟ್ಗೆ ತೆಗೆದಿಟ್ಕೊತಾ ಇದ್ದೀನಿ. ನೋಡಿ ಪ್ಲೇಟ್ಗೆ ಒಂದು ಸ್ವಲ್ಪ ಎಣ್ಣೆನ ಸವರ್ಕೊಂಡಿರಿ, ಅಂಟೋದಿಲ್ಲ. ನೆಕ್ಸ್ಟ್ ನಾನು ಇಲ್ಲಿ ನೀರು ಕುದಿಯೋದಕ್ಕೆ ಇಟ್ಟಿದ್ದೆ. ಆ ನೀರಿಗೆ ಒಂದು ಸ್ವಲ್ಪ ಎಣ್ಣೆನೂ ಕೂಡ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ನೆಕ್ಸ್ಟ್ ಈ ಪಂಪ್ಕಿನ್ಸ್ನೆಲ್ಲನೂ ಈ ಪುಟ್ಟ ಕುಂಬಳಕಾಯಿನೆಲ್ಲನೂ ಅದೆಲ್ಲ ಹಾಕ್ಕೊಂಡು ಒಂದು 10 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಒಂದು 10 ನಿಮಿಷ ಆದರೆ ಇದೆಲ್ಲ ಚೆನ್ನಾಗಿ ಬೆಂದ್ಕೊಳುತ್ತೆ. ಸೊ ಈಗ ಇದು 10 ನಿಮಿಷ ಆಗಿದೆ, ಎಲ್ಲನೂ ಚೆನ್ನಾಗಿ ಬೆಂದಿರುತ್ತೆ. ಈಗ ಇದನ್ನೆಲ್ಲನೂ ಒಂದು ಪ್ಲೇಟ್ಗೆ ತೆಗೆದಿಟ್ಕೋತಾ ಇದ್ದೀನಿ. ಒಂದೊಂದು ಸೀಡ್ಸು ಬಿದೋಗಿದೆ. ಸೊ ನೆಕ್ಸ್ಟ್ ಅದನ್ನು ನಾನು ಮತ್ತೆ ಇಟ್ಕೋಬೋದು. ನೆಕ್ಸ್ಟು ಒಂದು ಪ್ಯಾನ್ಗೆ ನಾನೊಂದು ಸ್ವಲ್ಪ ಬೆಣ್ಣೆನ ಹಾಕೋತಾ ಇದ್ದೀನಿ. ಬೆಣ್ಣೆ ಹಾಕೋದ್ರೆ ತುಂಬ ಚೆನ್ನಾಗಿರುತ್ತೆ. ಬೆಣ್ಣೆ ಇಲ್ಲಾಂದರೆ ಒಂದು ಸ್ವಲ್ಪ ಎಣ್ಣೆನೂ ಹಾಕೋಬೋದು. ಬೆಣ್ಣೆ ಸೀಬಾರ್ದು ಅಂತ ಒಂದು ಸ್ವಲ್ಪ ಎಣ್ಣೆ ಕೂಡ ನಾನಿಲ್ಲಿ ಹಾಕ್ಕೊಂಡು ಬೆಣ್ಣೆ ಎಲ್ಲ ಚೆನ್ನಾಗಿ ಕರ್ಗದ ಮೇಲೆ ಆ ಪುಟ್ಟ ಪಂಪ್ಕಿನ್ಸ್ ಏನಿತ್ತು ಅದನ್ನು ನಾನು ಫ್ರೈ ಪ್ಯಾನ್ಗೆ ಹಾಕೋತಾ ಇದ್ದೀನಿ. ಈಗ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಈ ರೀತಿ ತಿರುಗಿಸ್ಕೊತಾ ಬೆಣ್ಣೆ ಎಲ್ಲ ಕಡೆನೂ ಹೋಗಬೇಕು, ಎಲ್ಲ ಪಂಪ್ಕಿನ್ಸ್ಗೂ ಕೋಟ್ ಆಗಬೇಕು. ಆ ರೀತಿಯಾಗಿ ನೀವು ಇದನ್ನು ಫ್ರೈ ಮಾಡ್ಕೊತಾ ಬನ್ನಿ. ನೋಡಿ ಈಗ ಎಷ್ಟು ಚೆನ್ನಾಗಾಗಿದೆ ಅಂತ. ಪಂಪ್ಕಿನ್ ಕಲರ್ ಕೂಡ ಅಷ್ಟೇ ಸ್ವಲ್ಪ ಚೇಂಜ್ ಆಗಿದೆ, ಬ್ರೈಟ್ ಆಗಿದೆ. ನೋಡಿ ನಾವು ಯಾವ ಕಡೆ ಹಾಕಿರ್ತೀರಿ ಆ ಕಡೆ ಒಂದು ಸ್ವಲ್ಪ ಬ್ರೌನ್ ಆಗಿ ಕ್ರಂಚಿಯಾಗಿ ಆಗಬೇಕು. ಅಲ್ಲಿವರೆಗೂ ನೀವು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಬನ್ನಿ. ನೋಡ್ತಿದ್ದೀರಲ್ಲ ಹೇಗಾಗಿದೆ ಅಂತ. ಮೈದಾ ಹಿಟ್ಟಲ್ಲಿ ಮಾಡಿಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ, ಬಟ್ ನಾನು ಹೆಲ್ತ್ ವೈಸಲ್ಲಿ ಗೋಧಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಅದೇ ಪ್ಯಾನ್ಗೆ ಅದರಲ್ಲಿ ಸ್ವಲ್ಪ ಬೆಣ್ಣೆ ಎಲ್ಲ ಇತ್ತಲ್ಲ, ಅದೇ ಪ್ಯಾನ್ಗೆ ನಾವು ನೆಕ್ಸ್ಟ್ ರುಬ್ಬಿಟ್ಕೊಂಡಿದ್ವಲ್ಲ ಪಂಪ್ಕಿನ್, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಪ್ಯೂರಿ ಅದನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಮಿಕ್ಸಿ ಜಾರ್ ತೊಳೆದಂಥ ನೀರನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಹಾಕೋತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದರೆ ಒಣಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಬೋದು. ನಾನು ಕೂಡ ಅಷ್ಟೇ ಒಣಮೆಣ್ಸಿನ್ಕಾಯಿನ ಕಟ್ ಮಾಡಿನೇ ಹಾಕ್ಕೊಂಡಿದ್ದೀನಿ. ಹಾಗೆ ಫ್ರೆಶ್ ಆಗಿ ಕುಟ್ಟಿ ಪುಡಿ ಮಾಡಿರುವಂಥ ಕಾಳು ಮೆಣಸಿನ ಪುಡಿ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಒರಿಗ್ಯಾನೋನ ಹಾಕೋತಾ ಇದ್ದೀನಿ. ಒರಿಗ್ಯಾನೋ ಇಲ್ಲ ಅಂದರೆ ಮಿಕ್ಸ್ಡ್ ಹರ್ಬ್ಸ್ ಕೂಡ ಹಾಕ್ಕೋಬೋದು. ಪಿಜ್ಜಾ ಹರ್ಬ್ಸ್ ಅಂತ ಬರುತ್ತಲ್ಲ ಅದನ್ನು ಕೂಡ ಸೇರಿಸ್ಕೋಬೋದು. ಬಟ್ ಒರಿಗ್ಯಾನೋ ಹಾಕ್ಕೊಂಡ್ರೆ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಅದಕ್ಕೆ ನಾನು 1 ಕ್ಯೂಬ್ನಷ್ಟು ನೋಡಿ ಈ ಥರ ಚೀಸ್ನ ಹಾಕ್ಕೊತಾ ಇದ್ದೀನಿ. ಯಾವುದೇ ಚೀಸ್ನ ಹಾಕ್ಕೋಬೋದು. ಮೊಸರೆಲ್ಲಾ ಚೀಸ್ ಹಾಕ್ಕೋಬೋದು, ಕ್ಯೂಬ್ ಚೀಸು, ಪ್ರೊಸೆಸ್ಡ್ ಚೀಸು, ಸ್ಲೈಸ್ ಚೀಸ್, ನಿಮಗೆ ಯಾವ್ದು ಅವೈಲಬಲ್ ಇದೆ ಆ ಚೀಸ್ನ ನಿಮ್ಗೆ ಎಷ್ಟು ಬೇಕಾದರೂ ಅಷ್ಟು ಆ್ಯಡ್ ಮಾಡ್ಕೋಬೋದು. ನಾನು ನಿಮಗೆ ತೋರಿಸಿರೋ ಹದದಲ್ಲಿ ಹಾಕ್ಕೊಂಡು ಚೀಸ್ ಎಲ್ಲ ಮೆಲ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ತಿರುಗಿಸ್ಕೊತಾ ಬೇಯಿಸ್ಕೊತಾ ಇದ್ದೀನಿ. ಇದನ್ನು ತುಂಬ ಹೊತ್ತು ಬೇಯಿಸ್ಕೊತಾ ಇರಬೇಕಂತ ಏನಿಲ್ಲ, ಯಾಕಂದರೆ ಕುಂಬಳಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಆಲ್ರೆಡಿ ಕುಕ್ ಆಗಿದೆ. ಕರೆಂಟ್ ಕೂಡ ಹೋಗ್ಬಿಡ್ತು ವಿಡಿಯೋ ಮಾಡಬೇಕಾದ್ರೆ, ಅದಕ್ಕೆ ಸ್ವಲ್ಪ ಕತ್ಲು ಥರ ಇದೆ. ಸೊ ಈಗೆಲ್ಲ ಕರೆಕ್ಟಾಗಿ ಬೆಂದಿದ್ದು ಆದಮೇಲೆ ಈಗ ಅದಕ್ಕೆ ಒಂದು ಸಣ್ಣ ಗ್ಲಾಸ್ನಷ್ಟು ಹಾಲನ್ನ ಹಾಕ್ಕೊತಾ ಇದ್ದೀನಿ. ಹಾಲು ಎಷ್ಟಪ್ಪ ಹಾಕ್ಕೋಬೇಕು ಅಂದರೆ ನಿಮಗೆ ಕ್ರೀಮ್ ಸಾಸು ಯಾವ ಹದದಲ್ಲಿ ಬೇಕೋ ಅಷ್ಟು ಹಾಲನ್ನ ನೀವು ಸೇರಿಸ್ಕೋಬೋದು. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಇದೆ ಅಂತ ಅನಿಸ್ತಿದೆ, ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಹಾಲನ್ನ ಹಾಕೋತಾ ಇದ್ದೀನಿ. ನಾನಿಲ್ಲಿ ಕಾಯಿಸಿ ತಣ್ಣಗಾಗಿರೋಂಥ ಹಾಲನ್ನ ಹಾಕೋತಾ ಇದ್ದೀನಿ. ನೀವು ಹಸಿ ಹಾಲನ್ನ ಕೂಡ ಹಾಕ್ಕೊಂಡು ಒಂದು ಕುದಿ ಬರಬೇಕಿದು, ಅಲ್ಲಿವರೆಗೂ ಕುದಿಸ್ಕೊಂಡ್ರೆ ಆಯಿತು. ಸೊ ಈಗ ನೆಕ್ಸ್ಟ್ ಇದನ್ನು 2 ರೀತಿಯಲ್ಲಿ ಸರ್ವ್ ಮಾಡ್ಬೋದು. ಸಾಸ್ ಎಲ್ಲ ರೆಡಿ ಆದಮೇಲೆ ಈ ರೀತಿ ಪುಟ್ಟ ಪಂಪ್ಕಿನ್ಸ್ ನಾವೇನು ಮಾಡ್ಕೊಂಡಿದ್ರಿ ಅದನ್ನು ನೀವು ಸಾಸ್ ಒಳಗಡೆ ಹಾಕಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಆರಾಮಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕ್ರೀಮ್ ಟೆಕ್ಸ್ಚರ್ ನೋಡಿ, ಬಾಯಲ್ಲಿಟ್ಟರೆ ಏನು ಸಖತ್ತಾಗಿರುತ್ತೆ ಗೊತ್ತಾ. ಈ ಪಿಜ್ಜಾ, ಬರ್ಗರು ಇವನ್ನೆಲ್ಲ ಮಕ್ಕಳು ಎಷ್ಟು ಇಷ್ಟಪಡ್ತಾರೆ. ಈ ರೀತಿ ಹೆಲ್ದಿಯಾಗಿ ನೀವು ಮನೇಲಿ ಮಾಡಿಕೊಟ್ರೆ ಅವ್ರು ನಿಮ್ಮ ದೊಡ್ಡ ಫ್ಯಾನ್ ಆಗೋಗ್ಬಿಡ್ತಾರೆ. ನಿಮ್ಮ ಮಕ್ಕಳೆಲ್ಲನೂ ಎಲ್ಲರೂ ತುಂಬ ಇಷ್ಟಪಡ್ತಿರ್ತಾರೆ. ಮಕ್ಕಳು ಮಾತ್ರ ಅಲ್ಲ, ದೊಡ್ಡವರು ಕೂಡ ತುಂಬ ಇಷ್ಟಪಡ್ತಾರೆ. ನೋಡಿ ಒಂದು ಈ ರೀತಿಯಾಗಿ ಸರ್ವ್ ಮಾಡ್ಬೋದು. ನೆಕ್ಸ್ಟ್ ಬಂದು ಈ ರೀತಿ ಪ್ಲೇಟಿಗೆ ಸಾಸ್ನ ಹಾಕ್ಕೊಂಡು ಅದ್ರ ಮೇಲೆ ಈ ಪುಟ್ಟ ಕುಂಬಳಕಾಯಿನ ಪ್ಲೇಸ್ ಮಾಡಿಕೊಂಡು ಈ ರೀತಿ ಕೂಡ ಸರ್ವ್ ಮಾಡ್ಬೋದು. ನಿಮಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೆ ಅಥವಾ ಯಾವ್ದು ಚೆನ್ನಾಗಿದೆ ಅನಿಸುತ್ತೋ ಆ ರೀತಿ ನೀವು ಸರ್ವ್ ಮಾಡ್ಬೋದು. ನೋಡೋದಕ್ಕೆ ಇದು ತುಂಬಾ ಯೂನಿಕ್ ಆಗಿರುತ್ತೆ, ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ರೀತಿಯಲ್ಲಿ ಕೂಡ ಕಾಣಿಸುತ್ತೆ. ಸೊ ಯೂನಿಕ್ ಆಗಿರುವಂಥ ಈ ಪಂಪ್ಕಿನ್ ರೆಸಿಪಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಹೇಗಿತ್ತು ಅದನ್ನು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್, ಶೇರ್ ಮತ್ತು ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟು ಇನ್ನು ಯಾವ ರೆಸಿಪಿ ಹಾಕಬೇಕು ಚಾನಲಲ್ಲಿ ಅದನ್ನು ಕೂಡ ನೀವು ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.